ಜೈಲರ್ ಸಿನಿಮಾದಿಂದ ಮಲ್ಟಿ ಸ್ಟಾರ್ ಆ್ಯಕ್ಟರ್ಗಳನ್ನ ಸಿನಿಮಾದ ಒಳಗಡೆ ಕ್ಯಾಮಿಯೋ ರೋಲ್ ಆಗಿ ತರೋದು ತುಂಬ ಕಾಮನ್ ಆಗೋಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಸಂದೀಪ್. ಇವತ್ತಿನ ಚಿತ್ರ ಲೋಕೇಶ್ ಕನಕರಾಜು ಅವರ ಕೂಲಿ. ಈ ಸಿನಿಮಾದ ಹೀರೋ ರಜನಿಕಾಂತ್ ಅವರು ಈಗಲೂ ತಮ್ಮ 75ನೇ ವಯಸ್ಸಲ್ಲೂ ಕೂಡ ಈ ಥರ ಸಿನಿಮಾಗಳನ್ನ ಒಪ್ಕೊಂಡು ಮಾಡ್ತಾ ಇರೋದು, ಅದರ ಜೊತೆಗೆ ಈ ಥರ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಕಾಣಿಸ್ಕೊಂಡಿರೋದು ತುಂಬಾ ಖುಷಿ ಆಯಿತು. ಜೊತೆಗೆ ಈ ಥರದ ಸ್ಟೋರಿಗಳನ್ನ ಡೈರೆಕ್ಟರ್ಸು ಇನ್ನೂ ಅವರಿಗೆ ಬರಿತಾ ಇರೋದು ಒಂದು ಖುಷಿ ವಿಷಯ. ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಜೊತೆಗೆ ಇದು ಸಿನಿಮಾದ ಪ್ಲಸ್ ಪಾಯಿಂಟ್ ಕೂಡ ಹೌದು. ಕೆಲವು ಸಲ ಸಿನಿಮಾದ ಕತೆ ಆವ್ರೇಜ್ ಆಗಿದ್ದಾಗ ಆ ಸಿನಿಮಾದ ಸ್ಕ್ರೀನ್ ಪ್ಲೇಗೆ ಆ ಕತೆನ ಲಿಫ್ಟ್ ಮಾಡೋದಕ್ಕೆ ಚಾನ್ಸ್ ಇರುತ್ತೆ. ಇಲ್ಲೂ ಕೂಡ ಅದೇ ರೀತಿಯಲ್ಲೇ ಸಿನಿಮಾದ ಕಥೆಯನ್ನು ಸ್ಕ್ರೀನ್ ಪ್ಲೇ ಸ್ವಲ್ಪ ಲಿಫ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಆ ಥರದ ಕತೆಗಳನ್ನ ನಾವು ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಇನ್ನು ಸಿನಿಮಾದ ಕ್ಯಾರೆಕ್ಟರ್ಗಳ ವಿಷಯಕ್ಕೆ ಬಂದರೆ, ಅಷ್ಟು ಕ್ಯಾರೆಕ್ಟರ್ಗಳನ್ನ ಸಿನಿಮಾದ ಒಳಗಡೆ ತುಂಬಿಸಿಟ್ಬಿಟ್ಟಿದ್ದಾರೆ. ಹಂಗಂದರೆ ಎಲ್ಲ ಕ್ಯಾರೆಕ್ಟರ್ಗಳು ಕನೆಕ್ಟ್ ಆಯಿತಾ, ಎಲ್ಲ ಕ್ಯಾರೆಕ್ಟರ್ಗಳಿಗೆ ಇಂಪಾರ್ಟೆನ್ಸ್ ಇತ್ತಾ ಅಂದರೆ ಹೌದು, ಕೆಲವೊಂದು ಕ್ಯಾರೆಕ್ಟರ್ಗಳಿಗಿತ್ತು, ಕೆಲವೊಂದು ಕ್ಯಾರೆಕ್ಟರ್ಗಳಿಗೆ ಇರಲಿಲ್ಲ. ಇನ್ನು ನನಗನ್ಸಿದ್ದು ಇವ್ರು ಕ್ಯಾಸ್ಟಿಂಗ್ ಮಾಡಿರೋದು ಜೈಲರ್ ಸಿನಿಮಾದಿಂದ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಆ ಸಿನಿಮಾದಲ್ಲಿ ಮಲ್ಟಿ ಇಂಡಸ್ಟ್ರಿ ಸ್ಟಾರ್ಸ್ಗಳನ್ನ ಕ್ಯಾಮಿಯೋ ರೋಲ್ ಆಗಿ ಒಳಗಡೆ ತೊಗೊಂಬಂದಿದ್ರು, ಜೊತೆಗೆ ಅದು ತುಂಬ ಚೆನ್ನಾಗಿ ಕೂಡ ವರ್ಕ್ ಆಗಿತ್ತು. ಈ ಸಿನಿಮಾದಲ್ಲಿ ಕೂಡ ಅದೇ ರೀತಿಯಲ್ಲಿ ಕ್ಯಾಸ್ಟಿಂಗ್ ಮಾಡಿದ್ದಾರೆ ಅಂತಲೇ ಅನಿಸ್ತು. ಅದಕ್ಕೆ ರೀಸನ್ನು ಸಿನಿಮಾ ರೀಚ್ ಚೆನ್ನಾಗಾಗುತ್ತೆ, ಜೊತೆಗೆ ಒಳ್ಳೆ ಪಬ್ಲಿಸಿಟಿ ಸಿಗುತ್ತೆ ಅಂತಲೂ ಇರ್ಬೋದು. ನನಗನ್ಸಿದ್ದು ಅಮೀರ್ ಖಾನ್ ಅವ್ರ ಪಾತ್ರಕ್ಕೆ ಸಿನಿಮಾದಲ್ಲಿ ಸ್ಪೇಸೇ ಇಲ್ಲ. ಆ ಕ್ಯಾರೆಕ್ಟ್ರು ಕತೆಗೂ ಕೂಡ ಕನೆಕ್ಟ್ ಆಗಲಿಲ್ಲ. ಅಮೀರ್ ಖಾನ್ ಅಂತ ಆ್ಯಕ್ಟ್ರನ್ನ ಸಿನಿಮಾದಲ್ಲಿ ಕರೆಕ್ಟಾಗಿ ಬಳಸ್ಕೊಳ್ತಾ ಇರೋದು ತುಂಬ ಬೇಜಾರಾಯಿತು. ಇನ್ನು ರಚಿತಾ ರಾಮ್ ಅವ್ರ ಪಾತ್ರ ಸಿನಿಮಾದ ಸ್ಟಾರ್ಟಿಂಗಿಂದ ಇಂಟರ್ವಲ್ವರೆಗೂ ಅಲ್ಲಲ್ಲಿ ಮತ್ತು ಕೆಲವೊಂದು ಪಾಸಿಂಗ್ ಶಾಟಲ್ಲಿ ಮಾತ್ರ ಇವ್ರು ಕಾಣಿಸ್ಕೋತಿದ್ರು. ಈ ಪಾತ್ರಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ, ಈ ಪಾತ್ರ ಡಮ್ಮಿ ಆಗೋಯ್ತು ಅಂತ ಅನಿಸೋ ಅಷ್ಟರಲ್ಲಿ ಇಂಟರ್ವಲ್ ಆದ ನಂತರ ಆ ಪಾತ್ರಕ್ಕೊಂದು ಸ್ಪೇಸ್ ಸಿಕ್ತು. ಜೊತೆಗೆ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಅದನ್ನು ತುಂಬ ಚೆನ್ನಾಗಿ ರಚಿತಾ ರಾಮ್ ಅವರು ಅಭಿನಯಿಸಿದ್ರು ಅಂತಲೇ ಹೇಳ್ಬೋದು. ಇನ್ನು ಉಪೇಂದ್ರ ಅವ್ರ ಪಾತ್ರ ಸಿನಿಮಾದಲ್ಲೇ ಇವ್ರದ್ದು ಒನ್ ಆಫ್ ದ ಬೆಸ್ಟ್ ಎಂಟ್ರಿ. ಅವ್ರ ಎಂಟ್ರಿಗೆ ಇಡೀ ಥಿಯೇಟರ್ ಕ್ರೌಡು ವಿಷಲ್ಸ್ ಆಗ್ತಾಯಿತ್ತು. ನನಗನ್ಸಿದ್ದು ಉಪೇಂದ್ರ ಅವ್ರ ಕ್ಯಾರೆಕ್ಟರ್ನ ಫ್ಲ್ಯಾಶ್ ಬ್ಯಾಕಲ್ಲಿ ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ಕೊಟ್ಟು ಆ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡಿದರೆ ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ತಿತ್ತು. ಇಲ್ಲಿ ಸೋಬಿನ್ ಅವರ ದಯಾಳ್ ಪಾತ್ರ ಹೈಲೈಟ್ ಆಗುತ್ತೆ. ಇನ್ನು ನಾಗಾರ್ಜುನ ಅವರ ಸೈಮನ್ ಕ್ಯಾರೆಕ್ಟ್ರು ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟಿದೆ. ಜೊತೆಗೆ ಶ್ರುತಿ ಹಾಸನ್ ಅವ್ರ ಪಾತ್ರ ಕೂಡ ಚೆನ್ನಾಗಿದೆ. ಇನ್ನು ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು BGM ತುಂಬ ಚೆನ್ನಾಗಿದೆ. ಜೊತೆಗೆ ಎಲಿವೇಷನ್ಸ್ ಇರೋ ಸೀನ್ಗಳಲ್ಲಿ BGM ಅದನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಯ್ತು ಅಂತಲೇ ಹೇಳ್ಬೋದು. ಕೆಲವು ಕಡೆ ಸಿನಿಮಾದ ರೈಟಿಂಗ್ ಇನ್ನೂ ಬೆಟರ್ ಆಗ್ಬೋದಿತ್ತು, ಅದು ಎಕ್ಸ್ಪೆಷಲಿ ಫ್ಲ್ಯಾಶ್ ಬ್ಯಾಕಲ್ಲಿ. ಈ ಪೋರ್ಷನ್ ಸಿನಿಮಾಗೆ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿತ್ತು, ಅದನ್ನು ಸರಿಯಾಗಿ ಎಸ್ಟಾಬ್ಲಿಷ್ ಮಾಡಲಿಲ್ಲ. ಆ ಫ್ಲ್ಯಾಶ್ ಬ್ಯಾಕ್ ಸೀನ್ಗಳಲ್ಲಿ ರೈಟಿಂಗ್ ಇನ್ನೂ ಬೆಟರ್ ಆಗಿ ಅದನ್ನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಫ್ಲ್ಯಾಶ್ ಬ್ಯಾಕಲ್ಲಿ ನನಗಿಷ್ಟ ಆಗಿದ್ದ ಪೋರ್ಷನ್ ಅಂದರೆ ಅದು ರಜನಿಕಾಂತ್ ಅವರ 80s 90s ಲುಕ್ಕು. ಎಕ್ಸಾಕ್ಟ್ಲಿ ಸೇಮ್ ಅದನ್ನೇ ಕಾಪಿ ಪೇಸ್ಟ್ ಮಾಡಿರೋ ಥರ ಇತ್ತು. ನನಗೆ ಅದರಲ್ಲಿ ಯಾವುದೇ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಇನ್ನು ಸಿನಿಮಾದಲ್ಲಿ ಅನ್ವಾಂಟೆಡ್ ಆಗಿ ಸಾಂಗ್ಸ್ಗಳನ್ನ ತೊಗೊಂಬಂದು ಹಾಕಿದ್ರು ಅಂತ ಅನಿಸ್ತು. ರಜನಿಕಾಂತ್ ಅವ್ರ ಇಂಟ್ರೊಡಕ್ಷನ್ ಆದಮೇಲೆ ಬಂದಿದ್ದ ಸಾಂಗ್ ಅಷ್ಟೇ ಸಾಕಾಗಿತ್ತು. ಮೋನಿಕಾ ಸಾಂಗ್ನ ಸಿನಿಮಾದ ಒಳಗಡೆ ಸುಮ್ಮನೆ ತೊಗೊಂಬಂದು ಹಾಕಿದ್ದಾರೆ ಅಂತ ಅನ್ನಿಸ್ತು. ಅದನ್ನು ಸಿನಿಮಾದ ಒಳಗಡೆ ತೊಗೊಬಾರ್ದೆ, ಅದನ್ನು ಸಿನಿಮಾದ ಪ್ರಮೋಷನಲ್ ಆ್ಯಕ್ಟಿವಿಟೀಸಿಗೆ ಮಾತ್ರ ಬಳಸಿದರೆ ಸಿನಿಮಾದ ಗ್ರಾಫ್ ಇನ್ನೂ ಚೆನ್ನಾಗಿರ್ತಿತ್ತು. ರಜನಿಕಾಂತ್ ಅವ್ರನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅವರೆಲ್ಲ ಸಿನಿಮಾಗಳು ಫ್ಯಾನ್ಸ್ಗಳಿಗೆ ಹಬ್ಬ ಥರನೇ ಇರುತ್ತೆ. ಈ ಸಿನಿಮಾ ಕೂಡ ಹಾಗೇ ಇದೆ. ಜೊತೆಗೆ ಎಲ್ಲರೂ ಅಂದ್ಕೊಂಡಿರೋ ಹಾಗೆ ಲೋಕೇಶ್ ಕನಕರಾಜು ಅವರ ಸಿನಿಮಾ ಯೂನಿವರ್ಸಲ್ಲಿ ಈ ಸಿನಿಮಾ ಕನೆಕ್ಟ್ ಆಗಿಲ್ಲ. ಜೊತೆಗೆ ಈ ಸಿನಿಮಾದ ಕತೆ ಬೇರೆಯದ್ದೇ ಇದೆ. ಇದು ಈ ಸಿನಿಮಾದ ರಿವ್ಯೂ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.